ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ನಿಮಗೆ ಒಂದು ನಿಫ್ಟಿಯಲ್ಲಿ ಯಾವ ರೀತಿ ಒಂದು ಅನಾಲಿಸಿಸ್ನ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಂದು ಯಾವ ರೀತಿ ಒಂದು ಟ್ರೇಡಿಂಗ್ನಲ್ಲಿ ಯಾವ ರೀತಿ ಒಂದು ಅನಾಲಿಸಿಸ್ನ ಮಾಡ್ತೀನಿ. ಸೊ ಯಾಕಂದ್ರೆ ಇವಾಗ ಮಾರ್ಕೆಟ್ನಲ್ಲಿ ಯಾವ ರೀತಿ ಒಂದು ಟ್ರೇಡ್ ಏನಪ್ಪಾ ಒಂದು ಟ್ರೆಂಡ್ ಅನಾಲಿಸಿಸ್ ಅನ್ನೋದು ಇರುತ್ತಲ್ಲ, ಸೊ ಹೇಗಿದೆ ಯಾವ ರೀತಿ ಇದೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಸೊ ನಾನೇನ್ ಮಾಡಿದ್ದೇನೆ ಅಂದ್ರೆ ವೀಕ್ಲಿ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಅನಾಲಿಸಿಸ್ನ ಮಾಡ್ತಾ ಇದ್ದೇನೆ ನಿಫ್ಟಿಯಲ್ಲಿ. ಸೊ ವೀಕ್ಲಿಯಲ್ಲಿ ಯಾವ ರೀತಿ ಇದೆ ಕಂಡೀಷನ್ ಅಲ್ಲಿ ಇದೆ, ಯಾವ ರೀತಿ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಇದೆ ಅಂತೇಳಿ ನೋಡ್ತಾ ಇದ್ದೀನಿ. ಸೊ ಇವಾಗ ಮಾರ್ಕೆಟ್ ನನಗೆ ಯಾವ ರೀತಿ ಹೋಗಿದೆ ಅಂತೇಳಿ ನಾನು ಅರ್ಥ ಮಾಡ್ಕೊಳ್ತೇನೆ. ಓಕೆ, ಫಸ್ಟ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ತೇನೆ ನಾನು. ಓಕೆ, ಸೊ ಏನ್ ನಡೀತಾ ಇದೆ ಫಸ್ಟ್ ಬಿಹೇವಿಯರ್, ಮಾರ್ಕೆಟ್ ಬಿಹೇವಿಯರ್ನ ಅರ್ಥ ಮಾಡ್ಕೋಬೇಕು. ಸೊ ಓವರ್ ಆಲ್ ಒಂದು ವೀಕ್ ನಾವು ನೋಡ್ತಾ ಇದ್ದೀವಿ. ಓಕೆ, ತಿಳ್ಕೊಳ್ಳೋಣ. ಒಂದೊಂದು ಸ್ವಲ್ಪ ಏನಪ್ಪಾ ಅಂದ್ರೆ ಸ್ವಲ್ಪ ಟೈಮ್ ಲೆಂದಿ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ ಯಾವ ರೀತಿ ನಾನು ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ ಅಂತೇಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಮಾರ್ಕೆಟ್ನಲ್ಲಿ ಒಂದು ನಮ್ಗೇನ್ ಬೇಕಾಗತ್ತಂದ್ರೆ ಒಂದು ಟ್ರೆಂಡ್. ಓಕೆ, ವೇಟ್ ಮಾಡಿ 1 ಸೆಕೆಂಡು. ಓಕೆ, ಸೊ ಇವಾಗ ನೋಡಿ, ಇವಾಗ ನಾನು ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ ಮಾರ್ಕೆಟ್ನ ಅಬ್ಸರ್ವ್ ನೋಡಿ. ಇವಾಗ ಯಾವ ರೀತಿ ಅಬ್ಸರ್ವೇಷನ್ ಮಾಡ್ತಾ ಇದ್ದೇನೆ ಅಂತೇಳಿ. ಸೊ ಇವಾಗ ಮಾರ್ಕೆಟ್ನಲ್ಲಿ ಫಸ್ಟ್ ನೋಡಿ, ಇಲ್ಲಿ ಮಾರ್ಕೆಟ್ ಹೇಗೆ ಒಂದು ಮೊಮೆಂಟಮ್ ಕೊಟ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಓಕೆ, ಸೊ ಯಾವ ರೀತಿ ಒಂದು ಮೊಮೆಂಟಮ್ ಕೊಟ್ಟಿದೆ ಅನ್ನೋದು, ಇಲ್ಲಿ ಯಾವ ರೀತಿ ಕೊಟ್ಟಿದೆ, ಇಲ್ಲಿ ಫಾಸ್ಟ್ ಒಂದು ಸ್ವಿಂಗ್ ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಹೌದಾ? ಸೊ ಅದೇ ಸ್ವಿಂಗ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡಿದ್ರು ಅಂದ್ರೆ ಕರೆಕ್ಷನ್ ಆಗಿ ಬಂದಿದ್ದಾರೆ. ಓಕೆ, ಒಂದು ಡೌನ್ ಟ್ರೆಂಡ್ ಅಲ್ಲಿ ಬಂದಿದ್ದಾರೆ. ಓಕೆ, ಈ ಡೌನ್ ಟ್ರೆಂಡ್ ಅಲ್ಲಿ ಬಂದಾಗ ಮಾರ್ಕೆಟ್ ನಲ್ಲಿ ಈ ತರ ಒಂದು ಡೌನ್ ಟ್ರೆಂಡ್ ಬಂದಿದೆ ಅಂದ್ಮೇಲೆ ಏನಾಗಿರುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಲಿಕ್ವಿಡಿಟಿನ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತಾರೆ ಈ ತರ ಡೌನ್ ಟ್ರೆಂಡ್. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಕರೆಕ್ಷನ್ ಆಗುತ್ತೆ. ಈ ರೀತಿ ಒಂದು ಫಾಸ್ಟ್ ಪ್ರೈಸ್ ಆಕ್ಷನ್ ಆದಾಗ ಮಾರ್ಕೆಟ್ ನಲ್ಲಿ ಏನಾಗಬೇಕಾಗುತ್ತೆ, ಮತ್ತೆ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆಯುತ್ತೆ. ಸೊ ಅಗೇನ್ ಸೆಲ್ಲರ್ಸ್ ಎಂಟ್ರಿ ಕೊಡ್ತಾರೆ. ಸೊ ಏನಾಯ್ತು, ಮಾರ್ಕೆಟ್ ಸೀದಾ ಕೆಳಗಡೆ ಬಂದು ಏನ್ ಮಾಡಿದ್ರು ಅಂದ್ರೆ ಈ ಲೆವೆಲ್ ಅಂತ ಹೇಳಿ ಕರಿತೀವಿ, ಇದೇನೋ ಒಂದು ಸ್ವಿಂಗ್ ಕ್ರಿಯೇಟ್ ಆಗಿರುತ್ತೆ. ಆ ಸ್ವಿಂಗ್ ಅಲ್ಲಿ ಏನಿರ್ತಾರೆ ಅಂದ್ರೆ ಮತ್ತೆ ಅಲ್ಲಿ ಬೈಯರ್ಸ್ ಇರ್ತಾರೆ. ಓಕೆ, ಆ ಬೈಯರ್ಸ್ ಅನ್ನ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿದಾಗ ಮಾರ್ಕೆಟ್ ನಲ್ಲಿ ಒಂದು ಮೂವ್ ಬಂದಿದೆ, ಬಟ್ ಯಾವುದೇ ತರ ಒಂದು ಸ್ವಿಂಗ್ ಕಂಡಿಲ್ಲ ನಮಗೆ. ಅದಕ್ಕೆ ಏನಾಗಿದೆ, ಮಾರ್ಕೆಟ್ ನಲ್ಲಿ ಒಂದು ಮತ್ತೆ ಅವ್ರದ್ದು ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿಕೊಂಡು ಕೆಳಗಡೆ ಬಂದಿದ್ದಾರೆ. ಸೊ ಇಲ್ಲಿ ನೋಡಬಹುದು, ಈ ಸ್ವಿಂಗ್ ಅನ್ನ ಬ್ರೇಕ್ ಡೌನ್, ಸ್ಟ್ರಾಂಗ್ ಒಂದು ಬ್ರೇಕ್ ಡೌನ್ ಆದಾಗ ಅಬ್ಸರ್ವೇಷನ್ ಮಾಡಿ. ಈಗ ನನ್ನಲ್ಲಿ ಲೈನ್ ಹಾಕ್ತಾ ಇದೆ ನೋಡಿ, ಅಬ್ಸರ್ವೇಷನ್ ಮಾಡಿ. ಓಕೆ, ಸೊ ಇವಾಗ ಈ ಸ್ವಿಂಗ್ ಅನ್ನ ಹಾಕ್ತಾ ಇದ್ದೀನಿ. ಓಕೆ, ಈ ಲೈನ್ ಅನ್ನ ಹಾಕ್ತಾ ಇದ್ದೀನಿ ಕಲರ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ನಾವು ಮಾರ್ಕೆಟ್ ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್. ಓಕೆ, ಸೊ ಇವಾಗ ನಾನೇನ್ ಮಾಡಿದೀನಿ, ಇಲ್ಲಿ ಒಂದು ಸ್ವಿಂಗ್ ಆಗಿರೋದನ್ನ ಅಬ್ಸರ್ವೇಷನ್ ಮಾಡಿದ್ದೀನಿ. ಈ ಸ್ವಿಂಗ್ ಆದ್ಮೇಲೆ ಏನಾಗಿದೆ, ಮಾರ್ಕೆಟ್ ಇದನ್ನ ಸ್ಟ್ರಾಂಗ್ ಆಗಿ ನನಗೇನಾಗಬೇಕು, ಬ್ರೇಕ್ ಡೌನ್ ಆಗಬೇಕು. ಹೌದಾ? ಸೊ ಸ್ಟ್ರಾಂಗ್ ಆಗಿ ಬ್ರೇಕ್ ಡೌನ್ ಆಯಿತು. ಫಸ್ಟ್ ಟೈಮ್ ಏನಾಯ್ತು ಅಂದ್ರೆ ಬ್ರೇಕ್ ಡೌನ್ ಆಯಿತು, ಬಟ್ ಏನಾಯ್ತು, ಮಾರ್ಕೆಟ್ ಅಲ್ಲಿ ಒಂದು ಸೆಲ್ಲರ್ಸ್ ಏರಿಯಾ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ರಿಜೆಕ್ಷನ್ ಆಗಿ ಕೆಳಗಡೆ ಬಂತು. ಬಟ್ ಇದು ಯಾವುದೇ ತರ ಒಂದು ಸ್ವಿಂಗ್ ಕ್ರಿಯೇಟ್ ಆಗ್ಲಿಲ್ಲ. ಹೌದಾ? ಸೊ ಏನಾಯ್ತು, ಸಡನ್ ಆಗಿ ಬಂತು, ಆಮೇಲೆ ರಿವರ್ಸಲ್ ಆಯ್ತು. ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಒಂದು ಸ್ವಿಂಗ್ ಕ್ರಿಯೇಟ್ ಮಾಡ್ಕೊಂಡು ಫಾಸ್ಟ್ ಆಗಿ ಏನ್ ಮಾಡಿದ್ರು ಅಂದ್ರೆ ಸೆಲ್ ಮಾಡಿದ್ದಾರೆ. ಓಕೆ, ಸೊ ಎಲ್ಲ ಇದು ಫಸ್ಟ್ ಟೈಮ್ ಯಾವಾಗ್ಲೂ ಮಾರ್ಕೆಟ್ ನಲ್ಲಿ ಒಂದು ಬ್ರೇಕ್ ಡೌನ್ ಆದಾಗ ಏನಾಗಿರ್ತಾರೆ ಅಂದ್ರೆ ಸೆಲ್ಲರ್ಸ್ ಟ್ರ್ಯಾಪ್ ಆಗಿರ್ತಾರೆ. ಓಕೆ, ಆಮೇಲೆ ಏನಾಗ್ತಾರೆ, ರಿಟೇಲರ್ಸ್ ಏನಾಗ್ತಾರೆ, ಒಂದು ರಿವರ್ಸಲ್ ಆಗುತ್ತೆ ಅಂತ ಹೇಳಿ ಎಂಟ್ರಿ ಕೊಡ್ತಾರೆ. ಬಟ್ ಮಾರ್ಕೆಟ್ ಏನಾಗುತ್ತೆ, ಫಸ್ಟ್ ಟೈಮ್ ಆಲ್ವೇಸ್ ಫೇಕ್ ಆಗಿರುತ್ತೆ. ಓಕೆ, ಸೊ ಅದೇನಾಗುತ್ತೆ, ನೆಕ್ಸ್ಟ್ ಟೈಮ್ ಏನಾಗಿದೆ, ಕೆಳಗಡೆ ಬಂದು ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಬಯರ್ಸ್ ಸ್ಟ್ರಾಂಗ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಹೇಗೆ ಅರ್ಥ ಮಾಡ್ಕೊ, ಒಂದು ಸ್ವಿಂಗ್ ಆಗಿದೆ. ಹೌದಾ? ಈ ಸ್ವಿಂಗ್ ಅಲ್ಲಿ ಏನಾಗುತ್ತೆ, ಬ್ರೇಕ್ ಡೌನ್ ಟ್ರೇಡರ್ಸ್ ಬರ್ತಾರೆ. ಓಕೆ, ಸೊ ಬ್ರೇಕ್ ಡೌನ್ ಟ್ರೇಡರ್ಸ್ ಏನಾಗಿದ್ದಾರೆ, ಸೆಲ್ಲರ್ಸ್ ಅನ್ನ ಟ್ರ್ಯಾಪ್ ಮಾಡಿ ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಆ ಕ್ಯಾಂಡಲ್ಗೆ ಕೌಂಟರ್ ನ ಕೊಟ್ಟಿದ್ದಾರೆ. ಎಕ್ಸಿಕ್ಯೂಷನ್ ಅಂದ್ರೆ ಸ್ಟ್ರಾಂಗ್ ಒಂದು ವ್ಯಾಲ್ಯೂಮ್ ಕ್ಲೈಮ್ಯಾಕ್ಸ್ ಕ್ಯಾಂಡಲ್ ಅಂತ ಹೇಳಿ ಕರಿತೀವಿ. ಒಂದು ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಒಂದು ಇನ್ಸೈಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸೊ ಆ ಕ್ಯಾಂಡಲ್ ದಲ್ಲಿ ನಾವು ಏನು ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಇನ್ಸ್ಟಿಟ್ಯೂಷನ್ ದವರು ಬಂದಿದ್ದಾರೆ ಅಂತೇಳಿ ಐಡೆಂಟಿಫೈನ ಮಾಡ್ತೀವಿ. ಜಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಆ ಕ್ಯಾಂಡಲ್ಗೆ ಈ ತರ ಒಂದು ಝೋನ್ ಅನ್ನ ಹಾಕ್ತಾ ಇದ್ದೀನಿ. ಓಕೆ, ಸೊ ಇದು ನನಗೆ ನೆಕ್ಸ್ಟ್ ಮಾರ್ಕೆಟ್ ಈ ಲೆವೆಲ್ ಬಂದ್ರೆ ನನಗೆ ಇದು ಒಂದು ಅಕ್ಯುಮುಲೇಷನ್, ಇದು ಒಂದು ಸ್ಟ್ರಾಂಗ್ ರಿವರ್ಸಲ್ ಪಾಯಿಂಟ್ ಅಂತ ಹೇಳಿ ಹೇಳ್ಬೋದು. ನಾನು 21,000 ಏನಾದರೂ ಮಾರ್ಕೆಟ್ ಬಂದ್ರೆ ಇದೊಂದು ಸ್ಟ್ರಾಂಗ್ ರಿವರ್ಸಲ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಇವಾಗ ಇಲ್ಲಿ ನೋಡಬಹುದು, ಒಳಗಡೆ ಇದೇನ್ ಮಾರ್ಕೆಟ್ ಇದೇನೊಂದು ಸ್ವಿಂಗ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಇದು ಸ್ವಿಂಗ್ ಕ್ರಿಯೇಟ್ ಆಯ್ತು, ಬ್ರೇಕ್ಔಟ್ ಆಯ್ತು. ಓಕೆ, ಸೊ ಇವಾಗ ಏನ್ ಮಾಡಿದ್ರು, ಬ್ರೇಕ್ಔಟ್ ಆದ್ಗಳೇ ಏನಾಯ್ತಪ್ಪ ಅಂತಂದ್ರೆ
ಇಲ್ಲಿ ಒಂದು ಸ್ವಿಂಗ್ ಕ್ರಿಯೇಟ್ ಆಯಿತು, ಬಟ್ ಇಲ್ಲಿ ಬ್ರೇಕ್ಔಟ್ ಟ್ರೇಡರ್ಸ್ ಬರ್ತಾರೆ ಪ್ಲಸ್. ಓಕೆ, ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಸೆಲ್ಲಿಂಗ್ ಆಗಿದೆಯಲ್ಲ ಇವ್ರದೆಲ್ಲ ಸ್ಟಾಪ್ ಲಾಸ್ಗಳನ್ನು ಹಂಟ್ ಮಾಡಿದ್ದಾರೆ. ಹೌದಾ? ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿಂದ ಯಾರೆಲ್ಲ ಸೆಲ್ ಮಾಡಿದಾರೆ ಅವರು ಸ್ಟಾಪ್ ಲಾಸ್ ಹಂಟ್ ಮಾಡಿದ್ರು. ಅದ್ರ ಜೊತೆಗೆ ಸ್ವಿಂಗ್ ಕ್ರಿಯೇಟ್ ಆಗುತ್ತಂತೆ ಬೈ ಮಾಡ್ಲಿಕ್ಕೆ ಹೋದವ್ರನ್ನ ಟ್ರ್ಯಾಪ್ ಮಾಡಿ ಮತ್ತೇನು ಮಾಡಿದ್ದಾರೆ, ಸೆಲ್ಲಿಂಗ್ ಮಾಡಿದ್ದಾರೆ. ಅಗೇನ್ ಏನು ಮಾಡಿದ್ದಾರೆ ಅಂದರೆ ಈ ಸ್ವಿಂಗಲ್ಲಿ ಬೈ ಮಾಡ್ಕೊಂಡಿರೋದು ಸ್ಟಾಪ್ ಲಾಸ್ ಹಂಟ್ ಮಾಡಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ರಿವರ್ಸಲ್ನ ಮಾಡಿದ್ದಾರೆ ಸಿಂಪಲ್ ಆಗಿ. ಓಕೆ, ಸೊ ಇದು ಒಂದು ಮೂವ್ ಎಲ್ಲಿವರೆಗೆ ಹೋಗುವಂಥ ಚಾನ್ಸಸ್ ಇರುತ್ತಂದರೆ ಅಗೇನ್ ಏನು ಸೆಲ್ಲರ್ ಏರಿಯಾ ಇರುತ್ತಲ್ಲ ಅಲ್ಲಿವರೆಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹೋಗಿದೇನಾ ಆ ಸೆಲ್ಲರ್ ಏರಿಯಾನ ಏನು ಮಾಡಿದ್ದಾರೆ, ಬ್ರೇಕ್ ಮಾಡಿದಾರಾ? ಸೊ ಬ್ರೇಕ್ ಮಾಡಿದ್ಮೇಲೆ ಏನಾಗಿದೆ, ಮಾರ್ಕೆಟು ಬ್ರೇಕ್ಔಟ್ ಆದಮೇಲೆ ಏನು ಮಾಡಿದೆ ಅಂದರೆ ಮಾರ್ಕೆಟ್ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಬರುತ್ತೆ. ಓಕೆ, ಸೊ ಪುಲ್ ಬ್ಯಾಕು ಕೂಡ ಬಂದಿದೆ. ಸೊ ಪುಲ್ ಬ್ಯಾಕ್ ಬಂದಮೇಲೆ ಏನಾಗಿದೆ, ನೆಕ್ಸ್ಟ್ ಅದೇ ಸೆಲ್ಲರ್ ಏರಿಯಾದಿಂದ ಮಾರ್ಕೆಟ್ ಏನಾಗಿದೆ, ಒಂದು ರಿವರ್ಸಲ್ನ ಮಾಡಿದ್ದಾರೆ. ಓಕೆ, ಒಂದು ಸ್ವಿಂಗ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಎಲ್ಲಿವರೆಗೂ ಬಂದಿದೆಪ್ಪ ಅಂದರೆ ಒಂದು POI ಲೆವೆಲ್ ಅಂತೇಳಿ ಕರಿತೀವಿ. ಓಕೆ, ಸೊ POI ಲೆವೆಲ್ ಅಂತಂದ್ರೆ ಏನು, ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕರಿತೀವಿ. ಓಕೆ, ಸೊ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕರಿತೀವಿ. ಮಾರ್ಕೆಟಲ್ಲಿ ಒಂದೇ ಜಾಗದಲ್ಲಿ ಪದೇ ಪದೇ ಏನಾಗುತ್ತೆ ಅಂದರೆ ಅದೇ ಜಾಗದಲ್ಲಿ ಏನಾಗುತ್ತೆ, ರಿವರ್ಸಲ್ ಆಗ್ತಾ ಇರುತ್ತೆ, ಬೈಯಿಂಗ್ ಸೆಲ್ಲಿಂಗ್ ಆಗ್ತಾ ಇರುತ್ತೆ. ಸೊ ಆ ಲೆವೆಲ್ ಅನ್ನು ನಾವೇನಂತ ಕರಿತೀವಿ, POI ಲೆವೆಲ್ ಅಂತೇಳಿ ಕರಿತೀವಿ. ಸೊ ಅದೇ ಲೆವೆಲ್ ಇಂದ ಏನಾಗಿದೆ, ರಿವರ್ಸಲ್. ಓಕೆ, ಸೊ ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಒಂದು ಕನ್ಸಾಲಿಡೇಷನ್ ಆಗಿದೆ. ಓಕೆ, ಈ ಕನ್ಸಾಲಿಡೇಷನ್ ಅಬ್ಸರ್ವೇಷನ್ ಮಾಡ್ಬೋದು ನಾವಿಲ್ಲಿ. ಈ ತರ ಒಂದು ಸ್ಟ್ರಾಂಗ್ ಕನ್ಸಾಲಿಡೇಷನ್ ಆದಾಗ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಡೈರೆಕ್ಷನಲ್ ಮೂವ್ ಸಿಗುತ್ತೆ ನಮಗೆ. ಓಕೆ, ಈ ಕನ್ಸಾಲಿಡೇಷನ್ ಆದ್ಮೇಲೆ ಮಾರ್ಕೆಟ್ ಏನಾಗಿದೆ, ಒಂದು ಪಿನ್ ಪಾಯಿಂಟ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, ಈ ಪಿನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರೆಲ್ಲ ಒಂದು ಸೈಡ್ ವೈಸ್ ಆಕ್ಟಿವಿಟಿಯಲ್ಲಿ ಬೈ ಮಾಡ್ಲಿಕ್ಕೆ ಸೆಲ್ ಮಾಡ್ಲಿಕ್ಕೆ ಹೋದಾರ ಅವ್ರದ್ದು ಲಿಕ್ವಿಡಿಟಿನ ತಗೊಂಡು ಇವರೆಲ್ಲ ಬೈ ಮಾಡಿದ್ರಲ್ಲಿ ಇಟ್ಟಿರ್ತಾರೆ ಸ್ಟಾಪ್ ಲಾಸ್ ಅನ್ನ. ಓಕೆ, ಈ ಕ್ಯಾಂಡಲ್ ಕೆಳಗಡೆನೆ ಇಟ್ಟಿರ್ತಾರೆ. ಸೊ ಅದೇನಾಗಿದೆ, ಪಿನ್ ಪಾಯಿಂಟ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಇಲ್ಲಿ ಬ್ರೇಕ್ಔಟ್ ಟ್ರೇಡರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಮಾರ್ಕೆಟ್ ನ, ಬ್ರೇಕ್ಔಟ್ ಟ್ರೇಡರ್ಸ್. ಸೊ ಅವ್ರು ಏನ್ ಮಾಡಿದ್ರೆ ಬೈ ಮಾಡ್ಕೊಂಡು ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಮಿಡ್ಲ್ ಅಲ್ಲಿ ಯಾರೆಲ್ಲ ಸೆಲ್ಲಿಂಗ್ ಬೈ ಮಾಡಿದಾರೆ ಅವ್ರದೆಲ್ಲ ಸ್ಟಾಪ್ ಲಾಸ್ ಗಳನ್ನ ಹಂಟ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನಾಯ್ತಪ್ಪ, ಇಲ್ಲಿಂದ ವೀಕ್ ಹೊಡೆದಿದೆಯಲ್ಲ, ಇದು ಪಿನ್ ಪಾಯಿಂಟ್ ಅಂದ್ರೆ ಇಲ್ಲಿ ಎಲ್ಲ ಸೆಲ್ಲಿಂಗ್ ಆರ್ಡರ್ಗಳು ಏನಿರ್ತಾವ ಅಂದ್ರೆ ಪೆಂಡಿಂಗ್ ಇರ್ತವೆ. ಓಕೆ, ಇಲ್ಲಿ ಏನಾಗಿರ್ತಾರೆ, ಸೆಲ್ಲರ್ಸ್ ಆರ್ಡರ್ಗಳು ಟ್ರ್ಯಾಪ್ ಆಗಿರ್ತಾರೆ, ಬೈಯರ್ಸ್ ಎಂಟ್ರಿ ಆಗಿರ್ತಾರೆ. ಓಕೆ, ಸೆಲ್ಲರ್ಸ್ ಟ್ರ್ಯಾಪ್ ಆಗಿರ್ತಾರೆ, ಬೈಯರ್ ಎಂಟ್ರಿ ಆಗಿದ್ಮೇಲೆ ಈ ತರ ಒಂದು ಮೊಮೆಂಟಮ್ ಕೊಟ್ಟಿರ್ತಾರೆ. ಓಕೆ, ಈ ತರ ಒಂದು ಫಾಸ್ಟ್ ಪ್ರೈಸ್ ಆಕ್ಷನ್ ನಡೆದಿರುತ್ತೆ. ಸೊ ಇವಾಗ ಮಾರ್ಕೆಟ್ ನಮ್ಗೇನಾದ್ರೂ ಒಂದು ಈ ತರ ಒಂದು ಸ್ವಿಂಗ್ ಕಾಣ್ತಿದೆನಾ, ಇಲ್ಲ. ಓಕೆ, ಸೊ ನೆಕ್ಸ್ಟ್ ಏನಾಗಿದೆ, ಮಾರ್ಕೆಟ್ ಇದೇ ತರ ಮೇಲ್ಗಡೆ ಹೋಗಿ ಈ ತರ ಒಂದು ಇಲ್ಲಿ ಮೇಲ್ಗಡೆ ಸ್ವಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಬ್ರೇಕ್ಔಟ್ ಲೆವೆಲ್ ಅಂತೇಳಿ ಕರಿತೀವಿ. ಇದೆಲ್ಲ ಬ್ರೇಕ್ಔಟ್ ಆಗಿರುವಂತ ಮೇಲ್ಗಡೆ ಮೂವ್ ಮಾಡಿರುವಂತ ಏರಿಯಾ. ಸೊ ಏನಾಗಿದೆ, ಮಾರ್ಕೆಟ್ ಅಲ್ಲಿ ಇಲ್ಲೆಲ್ಲ ಸ್ವಿಂಗ್ ಗಳು ಕ್ರಿಯೇಟ್ ಆಯ್ತು ಅಂದ್ರೆ ಮಾರ್ಕೆಟ್ ಏನಾಗುತ್ತೆ, ಮತ್ತೇನ್ ಮಾಡ್ತಾರೆ, ಅದನ್ನ ಹೊಡೆಯೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಯಾವ ತರ ಕ್ರಿಯೇಟ್ ಆಗಿದೆ, ಇಲ್ಲಿ ಒಂದು ಸ್ವಿಂಗ್ ಕ್ರಿಯೇಟ್ ಆಗಿದೆ. ಸೊ ಅಗೇನ್ ಏನಾಗಿದೆ, ಮಾರ್ಕೆಟ್ ನಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಫಾಸ್ಟ್ ಆಗಿ ಬಂದಿದೆ. ಓಕೆ, ಫಾಸ್ಟ್ ಆಗಿ ಬಂದ್ರೆ ಏನಾಯ್ತು ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಏನಾಗುತ್ತೆ, ಬೈಯಿಂಗ್ ಕಡೆ ಇರೋದು ಸೆಲ್ಲಿಂಗ್ ಕಡೆ ಶಿಫ್ಟ್ ಆಯ್ತು ಅಂತೇಳಿ ಅನ್ಕೋಬೇಕಾಗುತ್ತೆ ನಾವು. ಇಲ್ಲಿ ಫಸ್ಟ್ ಸ್ವಿಂಗ್ ನ ಕ್ಲಿಯರ್ ಮಾಡಿದ್ರು, ಅಗೇನ್ ಇನ್ನೊಂದು ಸ್ವಿಂಗ್ ನ ಕ್ಲಿಯರ್ ಮಾಡಬೇಕು. ಎರಡು ಸ್ವಿಂಗ್ ಅನ್ನ ಕ್ಲಿಯರ್ ಮಾಡಿದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಸೆಲ್ಲಿಂಗ್ ಕಡೆ ಶಿಫ್ಟ್ ಆಗಿದೆ ಅಂತೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಎರಡು ಸ್ವಿಂಗ್ ಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಓಕೆ, ಸೊ ಏನಾಯ್ತು, ಎರಡು ಸ್ವಿಂಗ್ ಗಳನ್ನ ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಪುಲ್ ಬ್ಯಾಕ್ ಹೋಯ್ತು, ಅಗೇನ್ ಫಾಸ್ಟ್ ಆಗಿ ಸೆಲ್ಲಿಂಗ್ ಆಯ್ತು. ಓಕೆ, ಈ ಒಂದು ಸೆಲ್ಲರ್ಸ್ ಏನಪ್ಪಾ ಒಂದು ಸೆಲ್ಲಿಂಗ್ ಒಂದು ಬೇರಿಶ್ ಇಂಡಿಕೇಶನ್ ಸ್ಟಾರ್ಟ್ ಆಗಿದೆ ಅಂತೇಳಿ ನಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಬೇರಿಶ್ ಇಂಡಿಕೇಶನ್ ಇದೆ, ಎಲ್ಲಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಬೇರಿಶ್ ಇಂಡಿಕೇಶನ್ ಅನ್ನ ಐಡೆಂಟಿಫೈ ಮಾಡಿದ್ವಿ. ಓಕೆ, ಇವಾಗ ಝೋನ್ ಏನಪ್ಪಾ, ನಮಗಿದು ಈ ಲೆವೆಲ್ ನಮ್ಗೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಏರಿಯಾ ಅಂತೇಳಿ ಅರ್ಥ ಮಾಡ್ಕೊಳ್ತೀವಿ ಮಾರ್ಕೆಟ್ ನಲ್ಲಿ. ಇದು ಬೇರಿಶ್ ಇಂಡಿಕೇಶನ್ ಅಲ್ಲಿ ಇದೆ ಮಾರ್ಕೆಟ್. ಸೊ ಇವಾಗ ಇಲ್ಲಿಂದ ಒಂದು ಫಾಸ್ಟ್ ಆಗಿ ಸೆಲ್ಲಿಂಗ್ ಆಯ್ತು, ಆಮೇಲೆ ಪುಲ್ ಬ್ಯಾಕ್ ಹೋಯ್ತು, ಆಮೇಲೆ ಸೆಲ್ಲಿಂಗ್ ಆಯ್ತು. ಓಕೆ, ಸೊ ಇವಾಗ ನಾವೇನ್ ಅರ್ಥ ಮಾಡ್ಕೋಬೇಕಂತಂದ್ರೆ ಇವಾಗ ಅದೇ ಜಾಗಕ್ಕೆ ಮಾರ್ಕೆಟ್ ಏನಾಗಿದೆ, ವೀಕ್ಲಿ ಇರೋ ಜಾಗಕ್ಕೆ ಮಾರ್ಕೆಟ್ ಯಾಕೆ ಬಂತು. ಓಕೆ, ಸೊ ಈ ರೀಸನ್ ಏನಪ್ಪಾ ಅಂದ್ರೆ ಆರ್ಡರ್ಗಳು ಪೆಂಡಿಂಗ್ ಇರ್ತವೆ. ಸೊ ಇದೆಲ್ಲ ಆರ್ಡರ್ ಫ್ಲೋದಲ್ಲಿ ಇರುತ್ತೆ. ಸೊ ಏನಪ್ಪಾ ಅಂದ್ರೆ ಸೆಲ್ಲಿಂಗ್ ಆರ್ಡರ್ಗಳು ಅಂದ್ರೆ ಏನಪ್ಪಾ ಮೂಮೆಂಟಮ್ ನ ಚೇಸ್ ಮಾಡ್ಲಿಕ್ಕೆ ಹೋಗಿ ಸೆಲ್ಲರ್ಸ್ ಗಳು ಟ್ರಾಪ್ ಆಗಿರ್ತಾರೆ. ಆ ರೀಸನ್ ಇಂದ ಈ ಕ್ಯಾಂಡಲ್ ರಿವರ್ಸಲ್ ಆಗಿರೋದ್ರಿಂದ ಇಲ್ಲಿ ಸೆಲ್ಲಿಂಗ್ ಆರ್ಡರ್ಗಳು ಟ್ರಾಪ್ ಆಗಿರುತ್ತೆ. ಅದೇ ಜಾಗಕ್ಕೆ ಮಾರ್ಕೆಟ್ ಏನಾಗುತ್ತೆ, ರಿವರ್ಸಲ್ ಮಾಡುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಓಕೆ, ಸೊ ಕ್ಲಿಯರ್ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ರಿಜೆಕ್ಷನ್, ಇದನ್ನು ಈ ಲೆವೆಲ್ ನ ಬ್ರೇಕ್ಔಟ್ ಆಗಿದೆ. ಓಕೆ, ಸೊ ಬ್ರೇಕ್ಔಟ್ ಲೆವೆಲ್ ಇಂದ ಮಾರ್ಕೆಟ್ ಏನಾಗಿದೆ, ಅದೇ ಜಾಗಕ್ಕೆ ಬಂದು ಮಾರ್ಕೆಟ್ ನ ರಿವರ್ಸಲ್ ನ ಮಾಡಿದ್ದಾರೆ. ಸೊ ಇದನ್ನ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆ, ಈ ಕ್ಯಾಂಡಲ್ ದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಯಾವುದು, ಈ ಸ್ವಿಂಗ್ ಅಲ್ಲಿ. ಓಕೆ, ಇಲ್ಲಿ ಏನಾಗಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಕೊಟ್ಟಿದೆ. ಓಕೆನಾ, ಬ್ರೇಕ್ಔಟ್ ಮಾಡಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿ ಮಾರ್ಕೆಟ್ ಫಾಸ್ಟ್ ಆಗಿ ಒಂದು ಪ್ರೈಸ್ ಮೂವ್ಮೆಂಟ್ ಆಗಿದೆ. ಅದೇ ಜಾಗಕ್ಕೆ ಮಾರ್ಕೆಟ್ ಏನಾಗಿದೆ, ಒಂದು ಬಂದು ಏನಾಗಿದೆ ಅಂದ್ರೆ ಒಂದು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಂಡು ಏನಾಗಿದ್ದಾರೆ ಅಂದ್ರೆ ಒಂದು ಫಾಸ್ಟ್ ಪ್ರೈಸ್ ಆಕ್ಷನ್ ನಡೆದಿದೆ. ಸೊ ಎಲ್ಲಿವರೆಗೂ ಹೋಗಿದೆ ಫಾಸ್ಟ್ ಪ್ರೈಸ್ ಆಕ್ಷನ್, ಇದು ಸ್ಟ್ರಾಂಗ್ ಲೆವೆಲ್. ಓಕೆ, ಇದು ಸ್ಟ್ರಾಂಗ್ ಲೆವೆಲ್. ಇದನ್ನ ಝೋನ್ ಅನ್ನ ಮಾರ್ಕ್ ಮಾಡೋಣ. ಈ ಸೆಲ್ಲರ್ಸ್ ಸ್ಟಾಪ್ ಲಾಸ್ ಅಂತ ಆಗಿದೆಯಲ್ಲ ಅಂತೇಳಿ ಐಡೆಂಟಿಫೈ ಮಾಡೋಣ ಈ ಸ್ವಿಂಗ್ ಅಲ್ಲಿ. ಓಕೆ,
ಆಗಿಲ್ಲ. ಓಕೆ, ಸೆಲ್ಲರ್ಸ್ ಆರ್ ವೆರಿ ಸ್ಟ್ರಾಂಗ್ ಇದ್ದಾರೆ, ಹಾಗಾಗಿ ಮಾರ್ಕೆಟ್ನ ಐಸೋಲೇಟ್ ಮಾಡ್ಲಿಕ್ಕೆ ಆಗಿಲ್ಲ. ಇವರು ಏನ್ ಮಾಡ್ತಾರೆ ಅಂದ್ರೆ ಅವರೇ ಏನ್ ಮಾಡ್ತಿದ್ದಾರೆ, ಮಾರ್ಕೆಟ್ನ ಸೆಲ್ಲಿಂಗ್ ಹೋಲ್ಡ್ ಮಾಡಿ ಸೆಲ್ಲರ್ಸ್ ಗಳನ್ನ ಏನ್ ಮಾಡಿದ್ದಾರೆ, ಹಿಡಿದಾಕೊಂಡು ಏನ್ ಮಾಡಿದ್ದಾರೆ, ಹಿಡಿದಿದ್ದಾರೆ ಒಳಗಡೆ ಹಿಡ್ಕೊಂಡು ಏನ್ ಮಾಡ್ತಿದ್ದಾರೆ, ಕೆಳಗಡೆ ತಗೊಂಡ್ಬರ್ತಾ ಇದೆ ಮಾರ್ಕೆಟ್ ನ ಕೆಳಗಡೆ ನಿಫ್ಟಿನ. ಓಕೆ, ಸೊ ಇವಾಗ ಈ ಕ್ಯಾಂಡಲ್ ದಲ್ಲಿ ಬೈ ಮಾಡಿದ್ದಾರೆ. ಈ ಕ್ಯಾಂಡಲ್ ದಲ್ಲಿ ಫಸ್ಟ್ ಟೈಮ್ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಇರುತ್ತೆ. ಓಕೆ, ಸೊ ಈ ಕ್ಯಾಂಡಲ್ ದಲ್ಲಿ ಡಿಮ್ಯಾಂಡ್ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತೆ, ಸ್ವಲ್ಪ ಸಸ್ಟೇನ್ ಆಗುತ್ತೆ. ಸಸ್ಟೇನ್ ಆಗಿ ಮೇಲ್ಗಡೆ ಹೋಗಿ ಅಗೇನ್ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಓಕೆ, ಸೊ ಯಾಕೆ ಕೆಳಗಡೆ ಬರುತ್ತಂದ್ರೆ, ಸೊ ಇಲ್ಲಿಂದ ಏನಾಗಿದೆ, ಇಲ್ಲಿ ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಇದೆ. ಓಕೆ, ಈ ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಏನಾಗುತ್ತೆ ಅಂದ್ರೆ ಅಟ್ರಾಕ್ಟ್ ಆಗುತ್ತೆ ಮಾರ್ಕೆಟ್. ಓಕೆ, ಸೊ ಓವರ್ ಆಲ್ ಮಾರ್ಕೆಟ್ ಏನಾಗಿದೆ, ಒಂದು ಸ್ಟ್ರಾಂಗ್ ಒಂದು ಬೇರಿಶ್ ಇಂಡಿಕೇಶನ್ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತೆ, ಒಂದು ಸೆಲ್ಲಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಹೇಗೆಪ್ಪ ಒಂದು ಅಲ್ಲಿವರೆಗೂ ಬರುತ್ತೆ ಅಂತ ಹೇಗೆ ಒಂದು ಐಡೆಂಟಿಫೈ ಮಾಡ್ಬೋದು ಅಂದ್ರೆ ಸಿಂಪಲ್ ಆಗಿ, ಸೊ ನಾನೇನ್ ಮಾಡ್ತಾ ಇದ್ದೀನಿ, ಈ ಒಂದು ಹೈಗೆ, ಈ ಒಂದು ಲೋಗೆ, ಈ ಒಂದು ಹೈಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಫಿಬ್ನ ಹಾಕ್ತಾ ಇದ್ದೀನಿ. ಓಕೆ, ಈ ಫಿಬ್ನ ಹಾಕಿದಾಗ ಮಾರ್ಕೆಟ್ ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ, ಸೊ ಆಲ್ಮೋಸ್ಟ್ ಎಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ 0.78 ಲೆವೆಲ್ ಮತ್ತು 0.78 ಲೆವೆಲ್, 0.618 ಲೆವೆಲ್ ಅಗೇನ್. ಓಕೆ, ಈ ಲೆವೆಲ್ಗೆ ಮಾರ್ಕೆಟ್ ಏನಾಗಿದೆ, ಒಂದ್ಸಲ ಬೌನ್ಸ್ ಆಗಿ ಹೋಗಿದೆ. ಸೊ ಅಗೇನ್ ಬರ್ತಾ ಇದೆ ಅಂದ್ರೆ ಇಂಡಿಕೇಶನ್ ಏನಪ್ಪಾ ಅಂತಂದ್ರೆ, ಇದನ್ನ ಬ್ರೇಕ್ ಡೌನ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ 0.86 ಲೆವೆಲ್. ಓಕೆನಾ, 0.786 ಲೆವೆಲ್ಗೆ ಏನಾಗುತ್ತೆ, ಮಾರ್ಕೆಟ್ ಬಂದು ಇಲ್ಲಿಂದ ಒಂದು ರಿವರ್ಸಲ್ ನ ಕಾಣಬಹುದು ನಾವು ನಿಫ್ಟಿಯಲ್ಲಿ. ಓಕೆ, ಸೊ ಈ ರೀತಿ ನಾವು ಒಂದು ನಿಫ್ಟಿಯಲ್ಲಿ ಈ ರೀತಿ ಒಂದು ಅನಾಲಿಸಿಸ್ ನ ಮಾಡಿ, ನಾವು ಏನಾದ್ರೂ ಅಕಸ್ಮಾತ್ ಏನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೇಕಂತ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಓಕೆ, ಏನೋ ನಿಫ್ಟಿ 50ಯಲ್ಲಿ ಬರುವಂತ ಸ್ಟಾಕ್ಸ್ ಗಳು ಇರ್ತವೆ. ಸೊ ಅದ್ರ ಮೇಲೆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನು ಪ್ಲಾನ್ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡಬೇಕು, ನಿಫ್ಟಿನ 22,000 ರೇಂಜ್ ಅಲ್ಲಿ ಬಂದಾಗ ನಾವೇನ್ ಮಾಡಬಹುದು, ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ನ ಪ್ಲಾನ್ ಮಾಡ್ಕೋಬಹುದು. ನಾನು ಕೂಡ ಈ ಜಾಗದಲ್ಲಿ ಬಂದಾಗ ಪ್ಲಾನ್ ಅನ್ನ ಮಾಡ್ಕೋಬೇಕಂತ ಮಾಡಿದ್ದೀನಿ. ಓಕೆ, ಸೊ ಇವಾಗ ನಿಫ್ಟಿ ಏನಾಗ್ಬೇಕು, ನಮಗೆ ಡೌನ್ ಟ್ರೆಂಡ್ ಅಲ್ಲಿ ಒಂದು ಕರೆಕ್ಷನ್ ಆಗ್ಬೇಕು. ಎಷ್ಟು ಪಾಯಿಂಟ್ಸ್ ಆಗಬೇಕು ನಮಗೆ, ಆಲ್ಮೋಸ್ಟ್ ನಮ್ಗೆ ಎಲ್ಲಿಗೆ ಬರ್ಬೇಕಂದ್ರೆ 22,000 ಲೆವೆಲ್ಗೆ ಬಂದ್ರೆ ಮಾತ್ರ ನಾವು ಪ್ಲಾನ್ ಅನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇವಾಗ ಟ್ರೆಂಡ್ ಬಂದ್ಬಿಟ್ಟು ಸೆಲ್ಲಿಂಗ್ ಕಡೆ ಇರೋದ್ರಿಂದ, ಹಾಗಾಗಿ ನಾವೇನ್ ಮಾಡಬಹುದು, ಅವಾಯ್ಡ್ ಅನ್ನ ಮಾಡಬಹುದು. ಸೊ ಇದೇ ರೀತಿಯ ಅನಾಲಿಸಿಸ್ ನ ಮಾಡಿದೇವಿ. ಸೊ ಇನ್ನು ಅಪ್ಡೇಟ್ ಮಾಡಿ ಯಾವ ರೀತಿ ಯಾವ ಸ್ಟಾಕ್ಸ್ ಅನ್ನ ಅನಾಲಿಸಿಸ್ ಮಾಡಬೇಕು, ಬ್ಯಾಂಕ್ ನಿಫ್ಟಿನ ಅನಾಲಿಸಿಸ್ ಮಾಡಬೇಕು ಅಥವಾ ನಿಫ್ಟಿನ ಅನಾಲಿಸಿಸ್ ಮಾಡ್ಬೇಕಂತೇಳಿ. ಸೊ ಗ್ರೂಪ್ ಏನಾದರೂ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗಲೇ ಕಮೆಂಟ್ ಮಾಡಿ ಯಾವ ರೀತಿ ಒಂದು ಅನಾಲಿಸಿಸ್ ನ ಮಾಡ್ಬೇಕಂತೇಳಿ, ಅದೇ ತರ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡ್ಲಿಕ್ಕೆ ಹೋಗಬೇಡಿ. ಧನ್ಯವಾದಗಳು.